ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಪ್ರತಿ ದಿವಸ ನಾನು ಶೇರ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಮುರುಗೋಡ ಮಹಾಂತಜ್ಜ ನಡೆದಾಡ ಜಾಗ. ನಮ್ಮ ಬ್ಯಾಂಕ್ ಅಂತ ತಿಳ್ಕೊಂಡು ಜಿಲ್ಲಾ ಜನ ತಮ್ಮ ಉಳಿದಂಥ ದುಡ್ಡಿನಲ್ಲಿ ತಂದ ಡಿಪಾಸಿಟ್ ಇಟ್ಟಿದ್ದಾರೆ. ಮತ್ತು ರೈತರಿಗೆ ಕಾಮದೇನು ಇವತ್ತಿಗೆ 0% ರೈತರಿಗೆ ದುಡ್ಡು ಸಿಗತೈತಿ. ವ್ಯವಸ್ಥಿತವಾಗಿ ಬ್ಯಾಂಕ್ ನಡೆದೈತಿ. ನಿನ್ನೆ ಒಂದು ಘಟನೆ, 3ನೇ ತಾರೀಕು ಆದಂಥ ಒಂದು ಘಟನೆ, ಅದು ಯಾರು ತಪ್ಪು ಬಿಟ್ಟು ಒಪ್ಪು ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತೈತಿ, ತೀರ್ಪು ಮಾಡ್ತೈತಿ. ಕರೆಣ್ಣವ್ರು ಅಂತೇಳಿ ಅವರು ಯೂನಿಯನ್ ಅಧ್ಯಕ್ಷರು ಸೌದಿಯವ್ರ ಮನೆಗೆ ಹೋದಾಗ ಹಲ್ಲೆ ಆಯ್ತು, ಸೌದಿಯವ್ರ ಮಗ ಕೂಡಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಒಂದು ಪತ್ರಿಕಾ ಹೇಳಿಕೆ ನಿನ್ನೆ ಕೇಳಿದಾಗಿಂದ ನಮಗೂ ಒಂದು ನಮ್ನಿ ಕೆಟ್ಟ ಅನಿಸ್ತೈತೆ. ಯಾಕಂದ್ರೆ ಹಲ್ಲೆ ಆಗೈತೆ ಅಂತ ಅವ್ರು ಹೇಳತ್ತವ್ರು, ನಾವು ಮಾಡಿಲ್ಲ ಅಂತ ಸ್ವತಃ ಲಕ್ಷ್ಮಣ್ ಸೌದಿ, ಚಿದಾನಂದ ಸೌದಿಯವರು ಹೇಳ್ರಿ ನಾವು ಮಾಡಿಲ್ಲ, ನಮ್ಮ ಕಾರ್ಯಕರ್ತರು ಮಾಡಿದಾರೆ ಅಂತ ಎಲ್ಲ ಪತ್ರಿಕಾ ಹೇಳಿಕೆಗಳು ಇರಲಿ. ಅದು ಯಾರು ಮಾಡಿದಾರೋ ಬಿಟ್ಟಿದಾರೋ ಅದು ಮುಂದಿಂದ. ಯಾಕಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ನಾನು ಭಾಳ ದಿವಸದಿಂದ ನೋಡತ್ತೇನೆ. ಯಾವ್ಯಾವ ವ್ಯಕ್ತಿಗೆ ಯಾವ್ಯಾವ ಶಕ್ತಿಗಳ ಯಾವಾಗ ಹೆಂಗೆ ಉಪಯೋಗ ಮಾಡ್ತಾರಂತ ಜಿಲ್ಲಾ ಜನಕ್ಕೆ ಗೊತ್ತಿದೆ. ಆದರೆ ನಾನು ಬೆಳಗಾವಿ ಜಿಲ್ಲಾ DCC ಬ್ಯಾಂಕಿನ ನನ್ನ ಸಹೋದರದ ನೌಕರಿಗೆ, ಯಾಕಂದ್ರೆ ನೀವು ಸರ್ಕಾರಿ ನೌಕರರು ಅಲ್ಲ, ಇವತ್ತಿನ ಬ್ಯಾಂಕಿನ ನೌಕರು ನೀವು. ಒಂದು ಸರ್ಕಾರ ಮತ್ತು ಬ್ಯಾಂಕು, ಇವತ್ತು ನಾನೆಲ್ಲ ಒಂದು 700-800 ಜನ ಬ್ಯಾಂಕಿನ ಸಿಬ್ಬಂದಿ. ಇಂಥವೇನ್ರೆ ಘಟನೆ ಆಗಬಾರ್ದು, ಆಗಿತ್ತೆ ಮುಂದೆ ಅದು ಕಾನೂನು ಕ್ರಮ ಎಲ್ಲ ತಗೋತಾರ. ದಿಢೀರ್ನೆ ನೀವು 3ನೇ ತಾರೀಕಿಗೆ 2 ಗಂಟೆಗೆ ನಿಮ್ಮ ಎಲ್ಲ DCC ಬ್ಯಾಂಕ್ ಬಂದದು. ಯಾಕಂದ್ರೆ ಯಾರ್ಯಾರಿಗೋ ದುಡ್ಡು ಬೇಕಾಗಿರ್ತೈತಿ, ತಂದಿಡವ್ರ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಏಕದಮ್ ದಿಢೀರಾಗಿ ನೀವು ಬ್ಯಾಂಕ್ ಬಂದ್ ಮಾಡ್ಕೊಂಡು ಅತನಿ ಅಂತ ಊರಿಗೆ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ ಪೊಲೀಸರ ಮುಂದೆ ಧರಣಿ ಕುಂತಿದ್ದ. ಯಾಕೋ ಜಿಲ್ಲಾ ಜನ ನಮ್ಮ ನೌಕರ ಅದಕ್ಕೆ ತಪ್ಪಾದ್ರೆ ಅದಕ್ಕೆ ಹಾದಿಗಳು ಭಾಳ ಅದಾವ, ಪ್ರತಿಭಟನೆ ಮಾಡೋಕ್ಕೆ ಅವಕಾಶಗಳು ಭಾಳ ಅದಾವ. ಯಾರ ತಪ್ಪು ಮಾಡ್ರು ಈ ದೇಶದ ಸಂವಿಧಾನದಾಗ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರ. ಆದರೆ ನೀವು ಅದನ್ನು ಕೈಗೆ ಹೋಗಿ ತಗೊಂಡ ಬ್ಯಾಂಕ್ ದಿಢೀರಾಗಿ ಬಂದ್ ಮಾಡಿ ಮತ್ತು ಸ್ಟ್ರೈಕ್ಗಳು ಮಾಡುವ ವಿಚಾರದಾಗ ನೀವಿದ್ರೆ ಇನ್ನೊಂದು ನಿಮ್ಗೆ ಅಂಥದನ್ನು ಮಾಡೋದ್ರಿಂದ ನಾಳೆ ಮಾರಕ್ಕೆ ನಿಮಗಾಗ್ತೈತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತೈತೆ. ನಮ್ಮ ಎಲ್ಲ ಸಹೋದರ ರೈತನ ಮಕ್ಕಳಲ್ಲಿ ನೀವು ನೌಕರಿ ಮಾಡೋರೆಲ್ಲ, ಆದ್ರೆ ಅಲ್ಲಿ ಒಂದು ಸುಮಾರು 3-4 ಲಕ್ಷ ಖಾತೆದಾರ ಬ್ಯಾಂಕಿನ ಗ್ರಾಹಕರಿಗೆ ಏನು ತೊಂದರೆ ಆಗ್ತೈತೆ ಅದನ್ನು ವಿಚಾರ ಮಾಡ್ಬೇಕು. ನಿಮ್ಮ ಜಗಳ ಏನಿದ್ರು 4 ಗೋಡೆ ಮಧ್ಯೆ ಇರಬೇಕು. ನೀವು ಬಹಿರಂಗವಾಗಿ ಒಂದು ರಸ್ತಾ ರೋಕೋನೋ ಪೊಲೀಸ್ ಸ್ಟೇಷನ್ ಹೋಗ್ಯೋ ಅಥವಾ ಧಿಕ್ಕಾರ ಹೊಡೆದಾಟ ಮಟ್ಟದಾಗ ಯಾವಾಗೂ ಯಾವ ಬ್ಯಾಂಕ್ದು ಬಂದಿದ್ದು ಇತಿಹಾಸ ಇಲ್ಲ. ಇದೊಂದು ಇತಿಹಾಸ ಐತಿ ಬ್ಯಾಂಕಿಗೆ. ಮತ್ತು ತಪ್ಪಾದವ್ರು ಶಿಕ್ಷೆ ಆಗೇ ಆಗ್ತೈತಿ. ಯಾರ ಮಾಡಿದ್ರು ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ತೈತಿ. ಇದಕ್ಕೆ ರಾಜಕಾರಣಕ್ಕೆ ಹೋಗಿ ಕುಡ್ಸಕ್ಕೆ ಹೋಗ್ಬೇಡ್ರಿ ಎಲ್ಲರೂ. ಯಾಕೋ ಭಾಳ ಮಂದಿ ಹೇಳ್ತಾರೆ ಇದು ರಾಜಕಾರಣ ಬಂತು ಇದು ಬಂತಂದು. ಭಾಳಷ್ಟು ಜಿಲ್ಲಾದಾಗಿನ ಜನ ಮಾತಾಡತೈತಿ. ಅದಕ್ಕೆ ಇಂಥದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ತಪ್ಪು ಮಾಡಿದವ್ರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಆದರೆ ಗ್ರಾಹಕರಿಗೆ ಸರ್ಕಾರಿ ನೌಕರರ ತೊಂದರೆ ಮಾಡಬೇಡ್ರಿ. ನೀವು ಸ್ಟ್ರೈಕ್ ಮಾಡೋದಾದ್ರೆ ಅದಲ್ಲ ಹಾದಿಗೋಳ. ಈ ಬೋಗಸ್ ಸಾಲ ಕೊಟ್ಟವ್ರು ರಗಡ್ ಮಂದಿ ಬೋಗಸ್ ಸಾಲ ತೊಗೊಂಡಾರ, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ರಿ ಸರ್ಕಾರಿ ನೀವು ನೌಕರರ. ಆಮ್ಯಾಗ ಯಾರ ಇದು ಏನಾಗೈತಿಲ್ಲ NP ಆದವ್ರು ಮಾಡ್ಕೊಂಡು ಮತ್ತೆ ಸಾಲಕ್ಕೆ ಅರ್ಜಿ ಹಾಕತ್ತಾರ. ಕಾಗದ ಪತ್ರಗಳಿಂದ ಸಾಲಗಳು ಓದ್ದಾರ ನಿಮ್ಮಲ್ಲಿ, ಅಥವಾ ಸಾಲ ತೊಗೊಂಡು ಅವ್ನ ಯಾವ ಯೋಜನೆಗೆ ತೊಗೊಂಡಾರಲ್ಲ ಆ ಯೋಜನೆಗೆ ಉಪಯೋಗ ಮಾಡ್ಕೊಂಡು ನನ್ನಂತ ಲಿಸ್ಟ್ ಐತೆ ಅಂತ ನಿಮಗೂ ಗೊತ್ತೈತವ. ಆ ಕಡೆ ಮಾಡಿ ಕೆಲಸ ಜನರ ಒಂದು ವಿಶ್ವಾಸ ಗಳಿಸ್ರಿ. ನೀವು ಏನೋ ಮಾಡಕ್ಕೆ ಹೋಗಿ ಏನೋ ಆಗಿ, ನಾ ಹೇಳಿದನಲ್ಲ ಯಾರು ತಪ್ಪೈತೆ ನಮ್ಗೆ ಗೊತ್ತಿಲ್ಲ, ಅದು ನ್ಯಾಯಾಲಯ ನೋಡ್ತೈತೆ. ಆದರೆ ಒಬ್ಬರು ನೌಕರರಾಗಿ ಇವತ್ತು ನೀವು ಸಾರ್ವಜನಿಕರಿಗೆ, ಆ ಬ್ಯಾಂಕಿಗೆ ವಿಶ್ವಾಸ ಇಟ್ಟ ಜನರಿಗೆ ಇವತ್ತು ನೀವೇನು ಇದನ್ನು ಮಾಡತ್ತಿರಲ್ಲ, ಇದು ಸರಿ ಅಲ್ಲ ಅಂತ ಮಂದಿ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಾನು. ಅದಕ್ಕೆ ದಯಮಾಡಿ ನೀವು ಮಾಡೋರಾದ್ರೆ ಬ್ಯಾಂಕ್ ಇವತ್ತು ಒಂದು ಒಳ್ಳೆ ಪರಿಸ್ಥಿತಿ ಒಳಗೆ ಬ್ಯಾಂಕ್ ಐತೆ. ಇವತ್ತು ಯಾರ ಬೋಗಸ್ ಸಾಲ ಒಯ್ದಂಗೆ ನೀವು ಹೋರಾಟ ಮಾಡಿರಿ, ಓದವ್ರು ವಸೂಲಿ ಮಾಡೋದಕ್ಕೆ ಹೋರಾಟ ಮಾಡಿರಿ, ಅದಕ್ಕೆ ಶಬಾಷ್ ಅಂತಾರೆ. ಯಾಕಂದ್ರೆ ಹುಬ್ಬಳ್ಳಿ KCC ಬ್ಯಾಂಕ್, ಈ ಬ್ಯಾಂಕ ಲಾಭದಾಗನೇ ನಿಮ್ಗೆ ಪಗಾರ ಕೊಡ್ಬೇಕು. ಯಾಕಂದ್ರೆ ಸರ್ಕಾರದವರು ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ನೀವು ಲಾಭ ಮಾಡ್ಕೊಂಡಾಗ ನಿಮ್ಗೆ ಪಗಾರ ಸಿಗ್ತೈತಿ ಇಲ್ಲಿ. ಇದು ಹೀಗಾಗಿ ಏನಾದರೂ ಜನರ ತಲೆಯಾಗ ಮನುಷ್ಯನಾಗ ಕೆಟ್ಟು ಹೋತಂದ್ರೆ ಬ್ಯಾಂಕಿನ ಬಗ್ಗೆ ಹೆಸರು ಕೆಟ್ಟು ಹೋಗ್ತೈತೆ. ಯಾಕೆ ಹೊಡೆದಾಟಕ್ಕೆ ಬಂತಂದ್ರೆ ಮುಂದಿನ ದಿನಮಾನದಾಗ ಭಾಳಷ್ಟು ಉದಾಹರಣೆಗಳದಾವ. ಗೋಕಾಕ್ ಫಾಲ್ಸ್ ನೆನಪಿರ್ಬೋದು ನಿಮ್ಗೆ ಏನಾಗೈತೆ ಅನ್ನೋದು. ಅನೇಕ ಸಕ್ರೆ ಫ್ಯಾಕ್ಟ್ರಿಗಳು ಬಂದಾಗತ್ತಾವ ಈಗ. ಎಲ್ಲ ನಮ್ಗೆ ಜಿಲ್ಲಾ ಜನರಿಗೆ ನೆನಪೈತಿ.
ಅನೇಕ ಕೋಆಪರೇಟಿವ್ ಸಂಘ ಸಂಸ್ಥೆಗಳ್ದು ಏನೇನಾಗೈತೆ ನೋಡಿದಾರೆ ಈಗ ವೀರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಆ ಮಟ್ಟದಾಗ ಅವು ದೊಡ್ಡ ಪ್ರಮಾಣದ ಬ್ಯಾಂಕ್ಗಳು ಯಾವುದೋ ತಂದು ಎಲ್ಲೋ ತಂದು ರಾಜಕಾರಣಕ್ಕೆ ಹಚ್ಚಿ ಈ ಮುರುಗೋಡು ಮಹಾಂತ ಅಜ್ಜನ ಬ್ಯಾಂಕಿಗೆ ಪೆಟ್ಟು ಹಚ್ಚೋದು ಮಾಡಬಾರ್ದು. ಸಹೋದರರು ಭಾಳ ಅಲ್ಲಿಯ ನೌಕರದಾರರು ಗ್ರಾಹಕರಿಗೆ ತೊಂದರೆ ಆಗದಂಗೆ ನಡ್ಕೋಬೇಕಂತ ಮಂದಿ ಹೇಳಿದ್ನ ಗರ್ದಿ ಗಮ್ಮತ್ ನಿಮಗೆ ಹೇಳತೈತೆ. ನಮಸ್ಕಾರ.